ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇಂದು ತಾರೀಕು 18/1/2024 ಗುರುವಾರ ಶೋಭಾಕೃತ ನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಹೇಮಂತ ಋತು ಶುಕ್ಲ ಪಕ್ಷ ಅಶ್ವಿನಿ ಅಷ್ಟಮಿ ತಿಥಿ ಸಿದ್ಧಿಯೋಗ ಭದ್ರಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 1:56 3 ಗಂಟೆ 23 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 12:31 1:49 ತನಕ ಸಂಕಲ್ಪ ಕಾಲ ಕೂಡ ಇರತಕ್ಕಂಥ ಪರ್ವದಿನ ಗುರುವಾರ. ಗುರುಗಳ ಲಹರಿ ಇರ್ತಕ್ಕಂಥ ದಿನ, ಗುರುಗಳ ಅನುಗ್ರಹ ಪಡ್ಕೊಳ್ತಕ್ಕಂಥ ದಿನ. ನಾವು ವಾರಗಳಲ್ಲಿ ಪ್ರತಿ ವಾರವೂ ಕೂಡ ಒಂದು ವಿಶೇಷವಾಗಿರುತ್ತೆ. ಅಂತಹ ಗುರುವಾರ ನಮಗೆ ಜ್ಞಾನ ನೀಡಿರ್ತಕ್ಕಂಥ ತಂದೆ ತಾಯಿ ಆಗ್ಬೋದು, ದೇಹ ನೀಡಿರ್ತಕ್ಕಂಥ ತಂದೆ ತಾಯಿ, ಜ್ಞಾನ ನೀಡಿರ್ತಕ್ಕಂಥ ತಂದೆ ತಾಯಿ, ಅಥವಾ ನಮಗೆ ಗುರು ಸಮಾನರಿರ್ತಕ್ಕಂಥವ್ರು ದರ್ಶನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ರವಿ ಮಕರ ರಾಶಿಯಲ್ಲಿ, ಚಂದ್ರ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶತಮಾನಂ ಭವತಿ, ಶುಭವಾಗಲಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದು ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇವತ್ತು ಕೆಲಸ ಕಾರ್ಯಗಳಲ್ಲಿ ಉತ್ಸುಕತೆ ಇರುತ್ತೆ, ಹುಷಾರಾಗಿರ್ತೀರಾ. ಹಾಗೂ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಒಂದು ಆರ್ಥಿಕ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ. ಬಂಧುಗಳ ಆಗಮನ ಆಗ್ತಕ್ಕಂಥ ಯೋಗ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ನಿಮ್ಮನ್ನು ಯಾರು ಇಷ್ಟಪಡ್ತಾ ಇರಲಿಲ್ವೋ ಅವರಿಂದ ಫೋನ್ ಕಾಲ್ ಬರುತ್ತೆ, ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ಅಥವಾ ಕುಟುಂಬ ವರ್ಗದಲ್ಲಿರ್ಬೋದು, ಅವರಿಂದ ನಿಮಗೆ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಡೆತಡೆಗಳು ನಿವಾರಣೆಯಾಗುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ಶುಭ ಆಗ್ತಕ್ಕಂಥ ಯೋಗ, ಹೊಸ ಒಪ್ಪಂದಗಳಿಗೆ ಸಹಿ ಆಗ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಶುಭ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಕಾನೂನು ಇಲಾಖೆ ಅಥವಾ ಕಾನೂನಿನಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈವೆಂಟ್ಸಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ, ಪೊಲೀಸ್ನವರಿಗೆ ತುಂಬ ಒಳ್ಳೆಯದಾಗುತ್ತೆ. ಇಂಜಿನಿಯರ್ಸ್ಗೆ ಶುಭ ಆಗ್ತಕ್ಕಂಥ ಯೋಗ. ಇಂದು ಬಹುಮುಖ್ಯವಾಗಿ ದಕ್ಷಿಣದ ಪ್ರಯಾಣ ಶುಭಕರವಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 8 ಆಗಿರುತ್ತೆ. ಇಂದು ಓಂ ಶ್ರೀ ದತ್ತಾಯ ನಮಃ, ಓಂ ಶ್ರೀ ದತ್ತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಇವತ್ತಿನ ದಿವಸ ರಾತ್ರಿ 9:05 ಶುಕ್ರರು ವೃಶ್ಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ದಿನ. ಆದರೂ ಕೂಡ ಇವತ್ತಿನ ದಿನ ಮಾತ್ರ ವೃಶ್ಚಿಕ ರಾಶಿಯಲ್ಲೇ ಇರ್ತಾರೆ. ಸಂಧ್ಯಾ ಕಾಲ ಸಾಯಂಕಾಲಕ್ಕೆ ಮಾತ್ರ ಅದು ಬದಲಾವಣೆ ಆಗ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಹಳೆಯ ಕೆಲಸ ಕಂಪ್ಲೀಟ್ ಆಗ್ತಕ್ಕಂಥದ್ದು. ಹಾಗೆಯೇ ಐಶ್ವರ್ಯದ ಬಗ್ಗೆ ಏನಾದರೂ ಕೂಡಿಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಿತಶತ್ರುಗಳು ಕೂಡ ದೂರ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಮಾರ್ಕೆಟಿಂಗ್ ಸೆಕ್ಟರ್ ಅವ್ರಿಗೆ ಒಳ್ಳೆಯದಾಗುತ್ತೆ. ವಾಹನದಲ್ಲಿ ಶುಭ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರಿಗೆ ಸಾಕಷ್ಟು ಒಳ್ಳೆಯ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಟನೆ ಆಗ್ಬೋದು, ನಿರ್ದೇಶನ ಆಗ್ಬೋದು, ಚಲನಚಿತ್ರದವ್ರದ್ದು ಆಗ್ಬೋದು, ಇಂಥವರಿಗೆ ಇವತ್ತಿನ ದಿವಸ ಸಾಕಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆ 7 ಆಗಿರುತ್ತೆ. ಇಂದು ಓಂ ಶ್ರೀಧರಾಯ ನಮಃ, ಓಂ ಶ್ರೀಧರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಇಂದು ಬಹುಮುಖ್ಯವಾಗಿ ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆ ಬುಧ ಇವತ್ತು ಕುಜನೊಟ್ಟಿಗೆ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ 6 ಗ್ರಹಗಳ ಶುಭದೊಂದಿಗೆ ಮಿತ್ರರಲ್ಲಿ ಕೆಲವರು ಶತ್ರುಗಳಾಗಿರ್ತಾರೆ, ಅವರು ಶುಭ ಆಗ್ತಕ್ಕಂಥದ್ದು. ವ್ಯವಹಾರಗಳಲ್ಲಿ ಕೆಲವರು ಕೋಪ ಮಾಡ್ಕೊಂಡಿರ್ತಾರೆ, ಆ ಕೋಪ ಕೂಡ ಇವತ್ತು ದಮನ ಆಗ್ತಕ್ಕಂಥ ಯೋಗ. ಆರ್ಥಿಕ ಯೋಗ ಚೆನ್ನಾಗಿರುತ್ತೆ, ಆದರೆ ವಾಹನ ಕಂಟಕ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಯೋಗ ಸಹ ಇಂದು ಮಿಥುನ ರಾಶಿಯವರಿಗಿರುತ್ತೆ. ಇಂದು ಷೇರು ಮಾರ್ಕೆಟ್ ಹೂಡಿಕೆಯಲ್ಲಿ ಬಹಳಷ್ಟು ಹುಷಾರಾಗಿರಬೇಕಾಗಿರುತ್ತೆ. ಪತ್ರಿಕೋದ್ಯಮದವರಿಗೆ ಶುಭ ಆಗುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ದಿವಸ ಇನ್ಶೂರೆನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪ್ರೈವೇಟ್ ಇನ್ಶೂರೆನ್ಸ್ ಇರ್ಬೋದು, ಇನ್ಶೂರೆನ್ಸ್ ಕಂಪನಿಯವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಇಂತಹವರಿಗೆ ಸಾಕಷ್ಟು ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಇಂದು ಮಹಿಳೆಯರಿಗೂ ಸಾಕಷ್ಟು ಉದ್ಯೋಗ ಸಿಗ್ತಕ್ಕಂಥದ್ದು. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಶ್ರೀ ಗುರು ದತ್ತ ಜೈ ಗುರು ದತ್ತ, ಓಂ ಶ್ರೀ ಗುರು ದತ್ತ ಜಯ ಗುರು ದತ್ತ ಈ ಮಂತ್ರವನ್ನು
ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಮೇಷದಲ್ಲಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ 4 ಗ್ರಹಗಳ ಶುಭಫಲ ಇರತಕ್ಕಂಥದ್ದು. ಆರ್ಥಿಕ ಲೇವಾದೇವಿಗಳು ಚೆನ್ನಾಗಿರುತ್ತೆ, ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಮೀಡಿಯೇಟರ್ ಆಗಿರ್ತೀರಾ, ಶೇರ್ ಮಾರ್ಕೆಟಿಂದ ಶುಭ ಆಗುತ್ತೆ, ಪೂರ್ವಿಕರ ಆಸ್ತಿಯಿಂದ ಶುಭ ಆಗುತ್ತೆ. ಸಣ್ಣ ಪುಟ್ಟ ಗಂಟಲಿನ ನೋವು ಕೂಡ ಇವತ್ತಿನ ದಿವಸ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೇ ಇರುತ್ತೆ. ಅವಕಾಶಗಳು ಒಲ್ದು ಬರ್ತಕ್ಕಂಥ ದಿನ. ಇವತ್ತು ಗಾಯಕರಾಗಿರ್ತೀರಾ, ಸಾಹಿತಿಗಳಾಗಿರ್ತೀರಾ ಕರ್ಕಾಟಕ ರಾಶಿಯವರು, ಇವರಿಗೆ ಸಾಕಷ್ಟು ಶುಭದ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಬರಹಗಾರರಾಗ್ಬೋದು, ಗಾರ್ಮೆಂಟ್ಸ್ ನಡೆಸ್ತಾ ಇರ್ತಕ್ಕಂಥವ್ರಾಗ್ಬೋದು, ಬೋಟಿಕ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಶುಭ ಆಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಕರ್ಕಾಟಕ ರಾಶಿಯ ಟ್ರಾವೆಲರ್ಸ್, ವೆಹಿಕಲ್ಗಳು ಇಟ್ಕೊಂಡಿದ್ದೀರಾ, ಹೋಗ್ತಾನೇ ಇಲ್ಲ, ಆದರೆ ಇವತ್ತಿನ ದಿವಸ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥದ್ದು. ಔಷಧಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಶುಭ ಆಗ್ತಕ್ಕಂಥ ಯೋಗ ಸಹ ಇಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ಬೋದು. ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಇಂದು ಉತ್ತರದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಓಂ ಅತ್ರಿದತ್ತಾಯ ನಮಃ, ಓಂ ಅತ್ರಿದತ್ತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ರವಿ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸಿಂಹರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ. ವ್ಯವಹಾರದಲ್ಲಿ ಲಾಭ ಆಗುತ್ತೆ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ, ಬಹು ನಿರೀಕ್ಷಿತ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ, ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಗುತ್ತೆ, ಹಳೆಯ ಉದ್ಯೋಗ ಸಿಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಇದಿರುತ್ತೆ. ವಕೀಲರಿಗೆ ಇವತ್ತಿನ ದಿವಸ ಸಾಕಷ್ಟು ಶುಭ ದಿನ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಇವತ್ತು ಪೆಸ್ಟಿಸೈಡ್ಸ್ ಆಗ್ಬೋದು, ರಸಗೊಬ್ಬರಗಳು ಮಾರಾಟ ಮಾಡ್ತಕ್ಕಂಥ ಸಿಂಹರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳು ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಭೂಮಿಯಿಂದ ಶುಭ ಸುದ್ದಿ ಸಿಗುತ್ತೆ, ಹಳೆ ಇನ್ವೆಸ್ಟ್ಮೆಂಟು ಇವತ್ತಿನ ಸಹ ಲಾಭ ಆಗ್ತಕ್ಕಂಥ ಯೋಗ, ರಿಯಲ್ ಎಸ್ಟೇಟ್ ಅವರಿಗೆ ಶುಭ ಆಗ್ತಕ್ಕಂಥ ಯೋಗ, ಮಗನ ಉದ್ಯೋಗದಲ್ಲಿ ಪ್ರಗತಿ ಕಾಣ್ತಕ್ಕಂಥ ಯೋಗ, ಮಗಳ ವಿವಾಹ ಈ ವಿಷಯದಲ್ಲಿ ಒಂದು ಒಳ್ಳೆ ಡಿಸಿಷನ್ಸ್ ತಗೊಳ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು. ರಾಜಕಾರಣಿಗಳಿಗೂ ಸಹ ತುಂಬ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಹಾಗೆ ಶಾಲಾ ಕಾಲೇಜಿನ ವ್ಯವಸ್ಥಾಪಕರಿರ್ಬೋದು, ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸಿಂಹರಾಶಿಯವರಿಗೆ ಶುಭ ಆಗುತ್ತೆ. ರೈತರಿಗೂ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ. ಇಂದು ಸಾಧ್ಯವಾದಷ್ಟು ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ಅತ್ರಿವರದಾಯ ನಮಃ, ಓಂ ಅತ್ರಿವರದಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭಫಲ ಇರ್ತಕ್ಕಂಥ ಯೋಗ. ಮಾತಿನಲ್ಲಿ ಮೃದುತ್ವ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಸಂಧ್ಯಾ ಕಾಲದಲ್ಲಿ ಹಣದ ವಹಿವಾಟು ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಸೌಖ್ಯ ಅಂತ ಹೇಳುತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಚಿಂತೆ ಕಾಡ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆಯ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಬೋದು, ಕ್ಲರ್ಕ್ಗಳಾಗ್ಬೋದು. ಬಹು ವಿಶೇಷವಾಗಿ ನೋಡೋಕೆ ಹೋದಾಗ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಚಿಲ್ಲರೆ ವ್ಯಾಪಾರ, ಗ್ರಾಸರಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗಾಗ್ಬೋದು. ಹಾಗೆಯೇ ರೈತರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇವತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಶುಭ ಆಗ್ತಕ್ಕಂಥ ಯೋಗ ಸಹ ಇಂದು ಕನ್ಯಾ ರಾಶಿಯವರಿಗೆ ಇರುತ್ತೆ. ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಮಹಿಳೆಯರಿಗೆ ಇವತ್ತಿನ ಸಹ ತುಂಬ ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ಯೋಗ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ. ಕ್ರಿಕೆಟ್ ಆಕಾಂಕ್ಷಿಗಳಿಗೆ ಸಾಕಷ್ಟು ಶುಭದ ಸುದ್ದಿ ಸಿಗ್ತಕ್ಕಂಥ ಯೋಗ ಇರುತ್ತೆ. ಬ್ಯೂಟಿಷಿಯನ್ಸ್ಗೆ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಇಂದು ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಕಿತ್ತಳೆ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಓಂ ಸಾಯಿನಾಥಾಯ ನಮಃ, ಓಂ ಸಾಯಿನಾಥಾಯ ನಮಃ ಈ ಮಂತ್ರವನ್ನು ಕನಿಷ್ಠ 7 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಂದು ಧನುಸು ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ತುಲಾರಾಶಿಯವರಿಗೆ ಇಂದು 6 ಗ್ರಹಗಳ ಶುಭಫಲ ಇರತಕ್ಕಂಥದ್ದು. ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ಗಟ್ಟಿತನ ಇರುತ್ತೆ. ಬೇರೆಯವ್ರನ್ನೇನೋ ಅವಲಂಬಿಸಿರ್ತೀರ, ಅವರಿಂದ ಶುಭ ಆಗ್ತಕ್ಕಂಥ ಯೋಗ. ತಂದೆ ತಾಯಿಗಳ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ. ವ್ಯವಸಾಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾವುದೋ ಬಿಲ್ಡಿಂಗ್ ಸೇಲ್ಗಿಟ್ಟಿದ್ದೀರಾ, ಅದರ ವಿಷಯದಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಇಂದು ತುಲಾರಾಶಿಯವರಿಗಾಗಿರುತ್ತೆ. ಇಂದು ಸರ್ಜನ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಹಾಗೆ ವೈದ್ಯಕೀಯ ಶಿಕ್ಷಣ ಪಡೀತಾ ಇರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಮಾತಿನಿಂದ ಶುಭ ಆಗುತ್ತೆ, ಟ್ರಾವೆಲ್ ಏಜೆಂಟ್ಸ್ಗೆ ಶುಭ ಆಗುತ್ತೆ. ಹಾಗೆ ಇವತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಆನ್ಲೈನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇಂಥವರಿಗೆ ಸಾಕಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಮಹಿಳೆಯರಿಗೆ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಾಗಿರಿ, ಹೂಡಿಕೆ ವಿಷಯದಲ್ಲಿ ಜಾಗೃತಿಯಾಗಿರಿ. ಸ್ವಲ್ಪ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಸಹ ಇಂದಿರುತ್ತೆ. ಬೂದು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ
ವೃಶ್ಚಿಕ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭಫಲ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಧನುಸ್ಸಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಅರ್ಹತೆಗೆ ತಕ್ಕ ಇವತ್ತು ಗೌರವಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅತಿ ಆಸೆ ಬೇಡ ಅಂತ ಹೇಳುತ್ತೆ. ಕೋಪ ಕಡಿಮೆ ಮಾಡ್ಕೊಳ್ಳಿ, ಆವೇಶ ಕಡಿಮೆ ಮಾಡ್ಕೊಳ್ಳಿ, ಅನುಮಾನಗಳು ಬೇಡ ಅಂತ ಹೇಳುತ್ತೆ. ಆಹಾರದ ಸ್ವಲ್ಪ ಹೊಟ್ಟೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಬರ್ಬೋದು. ಉದ್ಯೋಗದಲ್ಲಿ ಶುಭ ಆಗುತ್ತೆ, ಜನಪ್ರಿಯತೆ ಜಾಸ್ತಿ ಆಗುತ್ತೆ, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ, ಕುಟುಂಬ ಸದಸ್ಯರ ಅಭಿಪ್ರಾಯಗಳು ಚೆನ್ನಾಗಿರುತ್ತೆ, ಸ್ನೇಹಿತರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ವಿವಾಹದ ಬಗ್ಗೆ ಚರ್ಚೆಗಳು ನಡೀತಕ್ಕಂಥ ಯೋಗ ಕೂಡ ಇಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಹಾಗೆ ಉದ್ದಿಮೆದಾರರಿಗೆ ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆ 9 ಆಗಿರುತ್ತೆ. ಇಂದು ಓಂ ಹಯಗ್ರೀವಾಯ ನಮಃ, ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತೆ, ಅನುಮಾನಗಳು ಬರುತ್ತೆ, ಆದರೂ ಕೂಡ ಸಂಧ್ಯಾಕಾಲದಲ್ಲಿ ಪೂರ್ಣ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ವಿವಾಹ ಕಾರ್ಯಗಳು ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ, ಸೈಟ್ ತೊಗೊಳ್ತಕ್ಕಂಥ ಯೋಗ ಕೂಡ ಇಂದು ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇಂದು ಧನುಸು ರಾಶಿಯವರಿಗೆ ಆಗಿರುತ್ತೆ. ಸಂಪಾದಕರಾಗ್ಬೋದು, ಪುಸ್ತಕ ವ್ಯಾಪಾರಿಗಳಾಗ್ಬೋದು, ವೆಬ್ ಡಿಸೈನರ್ಸ್ ಆಗ್ಬೋದು, ಯೂಟ್ಯೂಬ್ ಮೇಂಟೈನರ್ಸ್ ಆಗ್ಬೋದು, ಇಂಥವರಿಗೆ ಸಾಕಷ್ಟು ಧನುಸು ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಮಕ್ಕಳಿಂದ ಪ್ರಗತಿ ಇರುತ್ತೆ, ಮನೆಯಲ್ಲಿ ಶುಭದ ವಾತಾವರಣ ಇರುತ್ತೆ, ಹಬ್ಬದ ವಾತಾವರಣ ಇರುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಇಂದು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಓಂ ಷಡ್ಭುಜಾಯ ನಮಃ, ಓಂ ಷಡ್ಭುಜಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ, ಜನ್ಮದಲ್ಲೇ ಇರ್ತಕ್ಕಂಥ ರವಿ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಪ್ರಭಾವಿ ವ್ಯಕ್ತಿಗಳ ಭೇಟಿ ಆಗ್ತೀರಾ. ತುಂಬ ದಿವಸದಿಂದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಕೆಲಸಗಳು ಕಂಪ್ಲೀಟ್ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ವೃತ್ತಿಯಲ್ಲಿ ಶುಭ ಆಗುತ್ತೆ. ವಿಜ್ಞಾನಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಆ ಕಬ್ಬಿಣ ವ್ಯಾಪಾರಿಗಳಿರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಹಾರ್ಡ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಇವರಿಗೆಲ್ಲ ಮಕರ ರಾಶಿಯವರಿಗೆ ಬಹಳಷ್ಟು ಶುಭದ ದಿನ ಕೂಡ ಇರುತ್ತೆ. ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಸಹ ಮಕರ ರಾಶಿಯವರಿಗಿರುತ್ತೆ. ಮಕರ ರಾಶಿಯ ಪೊಲೀಸ್ ಆಫೀಸರ್ಗೆ, ಮಹಿಳಾ ಪೊಲೀಸ್ ಆಫೀಸರ್ಸು, ಮಹಿಳಾ ಡಾಕ್ಟರ್ಸ್ಗೆ ಸಾಕಷ್ಟು ಸುವರ್ಣ ಅವಕಾಶಗಳು ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಗಳ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಮಕರ ರಾಶಿಯವರಿಗೆ ನೇರಳೆ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ಸಹಸ್ರ ಶಿರಸೇ ನಮಃ, ಓಂ ಸಹಸ್ರ ಶಿರಸೇ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಋಣಬಾಧೆಯಿಂದ ಮುಕ್ತರಾಗ್ತೀರಾ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಅಪವಾದಗಳಿಂದ ಮುಕ್ತರಾಗ್ತೀರಾ. ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಮಗನ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತೆ. NGOs ಸಣ್ಣ ಪುಟ್ಟ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭದ ದಿನ ಕೂಡ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಇರುತ್ತೆ. ಹಾಗೆ ಇವತ್ತು ಅನಿಮೇಷನ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಕಬ್ಬಿಣ ವ್ಯಾಪಾರಿಗಳಿರ್ಬೋದು, ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಂಭರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅವಕಾಶಗಳು ಕೂಡಿ ಬಂದಿರತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಂದು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ ಇಂದು 6 ಗ್ರಹಗಳ ಶುಭಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಂದು ಪರಿಪೂರ್ಣತೆ ಇರತಕ್ಕಂಥದ್ದು, ಆಸಕ್ತಿ ಇರತಕ್ಕಂಥದ್ದು, ಗುರಿ ಇರತಕ್ಕಂಥ ಯೋಗ. ಮಗ ಅಥವಾ ತಂದೆಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ಬೋದು. ಸ್ನೇಹಿತರ ಜೊತೆ ಚೆನ್ನಾಗಿರುತ್ತೆ. ಪಾಲುದಾರಿಕೆಯಿಂದ ಅಷ್ಟು ಚೆನ್ನಾಗಿರೋದಿಲ್ಲ. ಆಧ್ಯಾತ್ಮಿಕ ಚಿಂತನೆಗಳು ಮೂಡಿ ಬರ್ತಕ್ಕಂಥದ್ದು. ಶೈಕ್ಷಣಿಕ ಪ್ರಗತಿ, ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳಿರುತ್ತೆ. ಕೋರ್ಟಿನಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ದಿವಸ ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು, ಟೆನ್ಷನ್ನು, ಅಪಘಾತಗಳಿಂದ ಪಾರಾಗ್ತಕ್ಕಂಥ ಸಾಧ್ಯತೆ ಸಹ ಇಂದು ಮೀನರಾಶಿಯವರಿಗಿರುತ್ತೆ. ಹಾಗೆ ರಾಜಕೀಯ ಬೆಳವಣಿಗೆ ಆಗ್ತಕ್ಕಂಥದ್ದು, ಔಷಧಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಇಂಜಿನಿಯರಿಂಗ್ ಒಳ್ಳೆಯದಾಗುತ್ತೆ. ಹಾಗೆಯೇ ಇವತ್ತಿನ ದಿವಸ ಬಹುಮುಖ್ಯವಾಗಿ ಅಧ್ಯಯನದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಬೋಧಕರಿಗೆ, ಶಿಕ್ಷಕರಿಗೆ, ಶಿಕ್ಷಣ ಸಂಸ್ಥೆಗಳು ನಡೆಸೋರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಮಹಿಳೆಯರಿಗೆ ಅವಕಾಶಗಳು ಕೂಡಿ ಬಂದಿರತಕ್ಕಂಥ ಯೋಗ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಇಂದು 3 ಆಗಿರುತ್ತೆ. ಇಂದು ಬಹುಮುಖ್ಯವಾಗಿ ಓಂ ಏಕರೂಪಾಯೈ ನಮಃ,
ಓಂ ಏಕರೂಪಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.